ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಸ ಪದ್ಮನಾಭತೀರ್ಥಾರ್ಕಗೋಗಣೋಸ್ತು ದೃಶೇ ಮಮ ನ ತತ್ವಮಾರ್ಗೇ ಗಮನಂ ವಿನಾ ಯದುಪಜೀವನಂ. ವೀಂದ್ರಾರೂಢಪದಾಸಕ್ತಂ ರಾಜೇಂದ್ರಮುನಿಸೇವಿತಂ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ವೀಂದ್ರಾರೂಢಪದಾಸಕ್ತಂ ರಾಜೇಂದ್ರಮುನಿಸೇವಿತಂ ಶ್ರೀಕವೀಂದ್ರಮುನಿಂ ವಂದೇ ಭಜತಾಂ ಚಂದ್ರಸನ್ನಿಭಂ. ವಾಸುದೇವಪದದ್ವಂದ್ವಪಾರಿಜಾಸಕ್ತಮಾನಸಂ ಪದವ್ಯಾಖ್ಯಾನಕುಶಲಂ ವಾಗೀಶಯತಿಮಾಶ್ರಯೇ. ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಪಂಚಾಶದ್ವರ್ಷಪರ್ಯಂತಂ ಮೂಲರಾಮಪದಾರ್ಚಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಹರಿವಾಯು ಗುರುಗಳ ಪರಮಾನುಗ್ರಹದ ಬಲದಿಂದ ಈ ಒಂದು ದೊಡ್ಡದಾದ ಸಮಾವೇಶ ನಡೆದಿದೆ. ಈ ಸಮಾಗಮ ಇದೊಂದು ಬಹಳ ಹೊಸದಾದ ಅಪರೂಪದ ಪ್ರಸಂಗ ಎಂಬುದಾಗಿ ನಾವು ಭಾವಿಸೋದಿಲ್ಲ. ಇದನ್ನೆಲ್ಲ ನಮ್ಮ ಪ್ರಾಚೀನರು, ಗುರುಗಳು, ಹಿರಿಯರು ಮಾಡಿ ತೋರಿಸಿದ್ದು, ಮಾರ್ಗದರ್ಶನ ಮಾಡಿದ್ದು, ಅವರು ನಡೆದು ತೋರಿಸಿದ ದಾರಿಯಲ್ಲಿ ನಾವು ನಡೆದು ಅವರ ಸೇವೆಯನ್ನು ಮಾಡಿದ್ದೇವೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ವೇದನಿಧಿ ತೀರ್ಥ ಶ್ರೀಪಾದಂಗಳವರು ನಮ್ಮ ಮಠದ ಪ್ರಾಚೀನ ಯತಿಗಳು, ಮಹಾನುಭಾವರು, ತಪಸ್ವಿಗಳು. ಪಂಢರಪುರದಲ್ಲಿ ಅವರ ಮೂಲ ಬೃಂದಾವನ ಇದೆ. ಅವರ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಒಂದು ಸಮಾಗಮ, ವಿಶೇಷವಾದಂತಹ ಸ್ನೇಹ ಸೌಹಾರ್ದಯುತವಾದಂತಹ ಅನೇಕ ವಿಚಾರ ವಿನಿಮಯಗಳು ಅವರ ಮಧ್ಯದಲ್ಲಿ ನಡೆದದ್ದು ಅಂತ ಇತಿಹಾಸದ ಪುಟಗಳಲ್ಲಿ ನಾವು ಕೇಳುತ್ತೇವೆ. ಅಂತಹ ಒಂದು ಸ್ನೇಹ ಸೌಹಾರ್ದದ ಸಂಬಂಧ ಇದು ಮೊದಲಿನಿಂದಲೂ ನಡೆದು ಬಂದದ್ದು. ಇನ್ನನೇಕ ಯತಿಗಳ ಕಾಲದಲ್ಲಿಯೂ ಈ ತರಹದ ಸಮಾಗಮದ ಇತಿಹಾಸಗಳು ಇತಿಹಾಸದ ಗ್ರಂಥಗಳಲ್ಲಿ ನಮಗೆ ಸಿಗ್ತವೆ. ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಕಾಲದಲ್ಲಿಯೂ ಕೂಡ ಮೈಸೂರು ಮಹಾನಗರದಲ್ಲಿ ರಾಘವೇಂದ್ರ ಮಠದ ಸುಜಯೀಂದ್ರ ತೀರ್ಥರು ಹಾಗೂ ಸ್ವಯಮೀಂದ್ರ ತೀರ್ಥರು
ವ್ಯಾಸರಾಜ ಮಠದ ವಿದ್ಯಾ ಪ್ರಸನ್ನ ತೀರ್ಥರು ಹಾಗೂ ನಮ್ಮ ಗುರುಗಳು 4 ಯತಿಗಳ ಸಮಾಗಮ ಮೈಸೂರು ಮಹಾನಗರದಲ್ಲಿ ಬಹಳ ಅದ್ಧೂರಿಯಿಂದ ಬಹಳ ಹಿಂದೆ ಸುಮಾರು 50 ವರ್ಷಗಳ 60-70 ವರ್ಷಗಳ ಹಿಂದೆಯೇ ನಡೆದದ್ದನ್ನು ನಾವು ಕೇಳಿದ್ದೇವೆ. ಆ ಇತಿಹಾಸದ ದಾಖಲೆಯೂ ಕೂಡ ಅನೇಕ ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ. ಆ ತರಹದ ಒಂದು ಸಮಾಗಮಗಳು, ಆ ಪ್ರಯತ್ನಗಳು ಮೊದಲಿನಿಂದಲೂ ನಡೆದದ್ದು. ಆ ಎಲ್ಲ ಹಿರಿಯರ ಪ್ರಯತ್ನದ ಫಲ, ಗುರುಗಳ ಅನುಗ್ರಹದ ಫಲವಾಗಿ ಇವತ್ತು ಈ ಸಮಾಗಮ ಆಗ್ತಾ ಇದೆ. ಒಂದೊಂದು ಕೆಲಸ ಮಾಡುವಾಗ ಎಲ್ಲರೂ ಸೇರಿದರೆ ಅದಕ್ಕೆ ಸಮಾಗಮ ಅಂತಾರೆ. ಶ್ರೀಮನ್ಯಾಯಸುಧಾ ಗ್ರಂಥ ಅಂತ ಒಂದು ತೆಗೆದುಕೊಂಡ್ರೆ ಆ ನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಎಲ್ಲ ಮಠದ ಯತಿಗಳ ಸಮಾಗಮವೂ ಅಲ್ಲೇ ಆಗ್ತದೆ. ಶ್ರೀಮನ್ಯಾಯಸುಧಾ ಗ್ರಂಥ ಅಂತ ಒಂದು ತೆಗೆದುಕೊಂಡ್ರೆ ಆ ನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಎಲ್ಲ ಮಠದ ಯತಿಗಳ ಸಮಾಗಮವೂ ಅಲ್ಲೇ ಆಗ್ತದೆ. ಶ್ರೀಪಾದರಾಜರ ವಾಗ್ವಜ್ರ, ವಾದಿರಾಜರ ಗುರುವರ್ಥ ದೀಪಿಕಾ, ವಿದ್ಯಾಧೀಶ ತೀರ್ಥರ ವಾಕ್ಯಾರ್ಥ ಚಂದ್ರಿಕಾ, ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳವರ ಪರಿಮಳ, ಸತ್ಯವ್ರತ ತೀರ್ಥರ ವ್ಯಾಖ್ಯಾನ, ಯಾದವಾರ್ಯರು, ಶ್ರೀನಿವಾಸ ತೀರ್ಥರೇ ಮೊದಲಾದ ಅನೇಕ ಗೃಹಸ್ಥ ಶ್ರೀಮಠದ ಶಿಷ್ಯರ ವ್ಯಾಖ್ಯಾನಗಳು, ಹೀಗೆ ಬೇಕಾದಷ್ಟು ವ್ಯಾಖ್ಯಾನಗಳ ಒಂದು ಸಮಾಗಮ ಆದರೆ ಅದರಂತೆ ಕಂಭಾಲೂರು ರಾಮಚಂದ್ರ ತೀರ್ಥರ ವ್ಯಾಖ್ಯಾನ, ಹೀಗೆ ಅನೇಕ ಯತಿವರೆಣ್ಯರ ವಿದ್ವದ್ವರೆಣ್ಯರ ವ್ಯಾಖ್ಯಾನಗಳು ಒಂದು ಶ್ರೀಮನ್ಯಾಯಸುಧಾ ಗ್ರಂಥದ ಅರ್ಥವನ್ನು ಜಗತ್ತಿಗೆ ತಿಳಿಸಿಕೊಡಬೇಕು ಅಂತ ಯಾವುದೇ ವಿಧವಾದ ಮಠಭೇದ ಇಲ್ಲದಂತೆ ಎಲ್ಲರೂ ಕೂಡ ಟೀಕಾಕೃತ್ಪಾದರ ಮೇಲಿನ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಆ ಗ್ರಂಥದ ರೂಪದಲ್ಲಿ ಸಮಾಗಮ ಹಿಂದೆ ಆಯಿತಲ್ಲ, ಇವತ್ತಿಗೂ ಎಲ್ಲ ಯತಿಗಳ ವಿದ್ವಾಂಸರ ಪಾಠ ಪ್ರವಚನದ ಪರಂಪರೆಗಳಲ್ಲಿ ನಿತ್ಯವೂ ಪಾಠ ಪ್ರವಚನಗಳನ್ನು ಮಾಡುವಾಗ ಎಲ್ಲ ಮಠದ ಸಮಾಗಮಗಳು ಆಗ್ತದೆ. ಆ ತರಹದ ಒಂದು ಸಮಾಗಮ ನಮ್ಮ ಮಾಧ್ವ ಪರಂಪರೆಯಲ್ಲಿ ಎಲ್ಲ ಮಠಗಳಲ್ಲಿಯೂ ಯಾವುದೇ ವಿಧವಾದ ಭಿನ್ನಾಭಿಪ್ರಾಯವಿಲ್ಲದಂತೆ ಎಲ್ಲ ಮಠೀಯ ವಿದ್ವಾಂಸರ ಯತಿಗಳ ವ್ಯಾಖ್ಯಾನಗಳಿಗೆ ಮನ್ನಣೆಯನ್ನು ನೀಡುತ್ತಾ ಅಧ್ಯಯನ ಮಾಡುವಂತಹ ಪರಂಪರೆ ನಮ್ಮ ಮಾಧ್ವ ಸಮಾಜದಲ್ಲಿದೆ ಅನ್ನೋದನ್ನು ಎಲ್ಲ ಮಾಧ್ವರು ಹಾಗೂ ಎಲ್ಲ ಸನಾತನ ಧರ್ಮದ ಅನುಯಾಯಿಗಳು ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾರದ್ದು. ಕೇವಲ ಮೊದಲಿನಿಂದಲೂ ಈ ಒಂದು ಭಿನ್ನಾಭಿಪ್ರಾಯವೇ ಇತ್ತು, ಇವತ್ತು ಹೊಸದಾಗಿ ಸಮಾಗಮ ಆಯಿತು ಅಂತಲ್ಲ. ಯಾವುದೋ ಒಂದೇ ಒಂದು ವಿಷಯ, ವರ್ಷದಲ್ಲಿ ಕೆಲವೇ ದಿನ ಒಂದೇ ಒಂದು ವಿಷಯದ ಬಗ್ಗೆ ಸ್ವಲ್ಪ ಹೊತ್ತು ಮಾತ್ರ ವಿವಾದ, ಅದು ಮುಗಿದ್ರೆ ಮತ್ತೆ ಎಲ್ಲರೂ ತಮ್ಮ ತಮ್ಮ ಪಾಠ ಪ್ರವಚನಗಳಲ್ಲಿ ಯಾವಾಗಲೂ ಎಲ್ಲ ಮಠೀಯ ವಿದ್ವಾಂಸರಿಗೆ ಯತಿಗಳಿಗೆ ಮಾನ್ಯತೆಯನ್ನು ಗೌರವಗಳನ್ನು ನೀಡುತ್ತಾ ಸಮಾಗಮದ ಆನಂದವನ್ನು ಅನುಭವಿಸ್ತಾನೆ ಇರ್ತಾರೆ ಎನ್ನುವುದಕ್ಕೆ ಇಲ್ಲಿ ನೆರೆದ ಎಲ್ಲ ವಿದ್ವಾಂಸರು ಹಾಗೂ ಶಿಷ್ಯವರ್ಗವೇ ಅದಕ್ಕೆ ಸಾಕ್ಷಿ. ಕೇವಲ ಶಾಸ್ತ್ರೀಯ ಪಾಠ ಪ್ರವಚನಗಳಲ್ಲಿ ಮಾತ್ರ ಅಲ್ಲದಂತೆ ಪ್ರವಚನಗಳಿರಬಹುದು, ಬೇರೆ ಬೇರೆ ಗ್ರಂಥ ಲೇಖನಾದಿಗಳಿರಬಹುದು, ಎಲ್ಲ ಮಠದ ವಿದ್ವಾಂಸರು ಕೂಡ ಎಲ್ಲ ಮಠದ ಯತಿಗಳಿಗೂ ವಿದ್ವಾಂಸರಿಗೂ ಹರಿದಾಸರಿಗೂ ಕೂಡ ವಿಶೇಷವಾದ ಮನ್ನಣೆಯನ್ನು ನೀಡಿ ಅವರ ತತ್ವಗಳನ್ನು, ಅವರ ಗ್ರಂಥಗಳನ್ನು, ಅವರ ಹಾಡುಗಳನ್ನು ಪ್ರವಚನ ಮಾಡೋದು, ಪ್ರಚಾರ ಮಾಡುವುದರಲ್ಲಿ ವಿಶೇಷವಾದ ಉತ್ಸಾಹ, ನಿರ್ಮಾತ್ಸರ್ಯದ ಪ್ರವೃತ್ತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ನಮ್ಮ ಮಾಧ್ವ ಸಮಾಜಕ್ಕೆ ಬಹಳ ದೊಡ್ಡ ಹೆಮ್ಮೆಯ ಸಂಗತಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಲ್ಲ ಮುಂದೆ ಬರುವ ಮಠದವರು ಒಗ್ಗಟ್ಟಿನಿಂದ ಇರಬೇಕು ಅನ್ನುವುದರ ಸೂಚನೆಯೋ ಎಲ್ಲ ಯತಿಗಳು ಪ್ರಣವ ಜಪವನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಪ್ರಣವದಲ್ಲಿ 3 ಅಕ್ಷರಗಳಿವೆ, ಅ ಉ ಮ. ಅಷ್ಟಮಠಗಳು ಉತ್ತರಾದಿ ಮಠ, ಮಂತ್ರಾಲಯ ಮಠ ಅಲ್ಲ.
ಅಷ್ಟೂ ಮಠಗಳು, ಅಷ್ಟಮಠಗಳು ಮಾತ್ರ ಅಲ್ಲ, ಅಷ್ಟೂ ಮಠಗಳು, ಉತ್ತರಾದಿ ಮಠ, ಮಂತ್ರಾಲಯ ಮಠ ಎಲ್ಲವೂ ಒಗ್ಗಟ್ಟಿನಿಂದಿರಬೇಕು ಅಂತ ಪ್ರಯೋಜನವನ್ನು ಹೇಳುವಾಗ ಮಂಗಲಾಶ್ರವಣೆ ಯುಕ್ತಿ ವಿಶೇಷ ದ್ಯೋತನಂ ತಥಾ ಮೀಮಾಂಸಾನುಗ್ರಾಹ್ಯ ಮಾನಸ್ಯ ಸೂಚನಂ ಅರ್ಥತಾ ಸೂಚನಂಚೇತ್ತೇವಂ ಪಂಚಪ್ರಯೋಜನ ಸೌತ್ರ ಪ್ರಾಥಮಿಕೋಂಕಾರ ಶ್ರುತಿಸಿದ್ಧೋವಧಾರ್ಯತೆ ಅಂತ ಪರಿಮಳ ಗ್ರಂಥದಲ್ಲಿ 5 ಪ್ರಯೋಜನಗಳನ್ನು ಸೂತ್ರದಲ್ಲಿರುವ ಓಂಕಾರಕ್ಕೆ ಹೇಳ್ತಾ ಮೊಟ್ಟ ಮೊದಲನೆಯ ಪ್ರಯೋಜನ ಅಂದರೆ ಮಂಗಲ ಅಂತ. ಹಾಗಾಗಿ ಮಂಗಲಾಶ್ರವಣೆ ಯುಕ್ತಿ ವಿಶೇಷ ದ್ಯೋತನಂ ತಥಾ ಮೀಮಾಂಸಾನುಗ್ರಾಹ್ಯ ಮಾನಸ್ಯ ಸೂಚನಂ ಪೂರ್ವತಂತ್ರತಃ ಅಗತಾರ್ಥತಾ ಸೂಚನಂಚೇತ್ತೇವಂ ಪಂಚಪ್ರಯೋಜನ ಸೌತ್ರ ಪ್ರಾಥಮಿಕೋಂಕಾರ ಶ್ರುತಿಸಿದ್ಧೋವಧಾರ್ಯತೆ ಅಂತ ಪರಿಮಳ ಗ್ರಂಥದಲ್ಲಿ 5 ಪ್ರಯೋಜನಗಳನ್ನು ಸೂತ್ರದಲ್ಲಿರುವ ಓಂಕಾರಕ್ಕೆ ಹೇಳ್ತಾ ಮೊಟ್ಟ ಮೊದಲನೆಯ ಪ್ರಯೋಜನ ಅಂದರೆ ಮಂಗಲ ಅಂತ. ಹಾಗಾಗಿ ಓಂಕಾರ ಇದು ಪರಮ ಮಂಗಲವಾದಂತಹ ಶಬ್ದ. ಅಂತಹ ಓಂಕಾರದ ಸ್ಮರಣೆಯನ್ನು ನಾವು ಮಾಡ್ತಾ ಈ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ. ಯಾವುದೇ ವಿಧವಾದಂತಹ ಭಿನ್ನಾಭಿಪ್ರಾಯಗಳು ಇನ್ನು ಮುಂದೆ ಬರುವುದು ಬೇಡ. ಇಬ್ಬರೂ ಸ್ವಾಮಿಗಳು, ಕೂಡಲಿ ಸ್ವಾಮಿಗಳವರು, ಮಂತ್ರಾಲಯದ ಸ್ವಾಮಿಗಳು ಇಬ್ಬರೂ ಹೇಳಿದಂತೆ ಯಾವ ಭಕ್ತರ ಮಧ್ಯದಲ್ಲಿಯೂ ಕೂಡ ಇದಕ್ಕೆ ವಿಪರೀತವಾಗಿ ಈ ಒಂದು ಸ್ನೇಹ ಸೌಹಾರ್ದಗಳಿಗೆ ಧಕ್ಕೆ ತರುವಂತಹ ಯಾವ ವಿಚಾರಗಳು ಯಾವ ಮಾಧ್ಯಮಗಳ ಮೂಲಕವಾಗಿಯೂ ಹೊರಗೆ ಬರಬಾರದು. ಏನೇ ವಿಚಾರ ವಿನಿಮಯಗಳಿದ್ದರೂ ಶಾಸ್ತ್ರದ ಬಗ್ಗೆ, ತತ್ವಗಳ ವಿಚಾರ, ತಾತ್ವಿಕವಾದ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಸೌಹಾರ್ದದಿಂದ ಮಾತನಾಡಿ ತತ್ವದ ನಿರ್ಣಯವನ್ನು ಮಾಡಿಕೊಳ್ಳಬೇಕೇ ಹೊರತು ವ್ಯಕ್ತಿಯ ದೂಷಣೆ ಸರ್ವಥಾ ಆಗಬಾರದು. ವೈಯಕ್ತಿಕವಾದ ಒಬ್ಬರಿಗೊಬ್ಬರು ದೂಷಣೆ ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ಯಾವುದೇ ತರಹದ ಪ್ರಾಚೀನವಾದಂಥ ಸಂಸ್ಥಾನದ ಪ್ರತಿಮೆಗಳು, ಆರಾಧ್ಯ ದೇವರು, ಅಂತಹ ವಿಷಯದಲ್ಲಿ ಏನಾದರೂ ಅಪಚಾರದ ಶಬ್ದಗಳನ್ನು ಮಾಡಿದರೆ ಮಾತ್ರ ದೇಶಕ್ಕೇನೆ ಕ್ಷೋಭವಾಗ್ತದೆ ಅಂತನ್ನುವಂತಹ ಎಚ್ಚರ ಎಲ್ಲರಲ್ಲಿ ಇರಬೇಕು. ಯಾವ ಮಹನೀಯರು ಪೂಜೆ ಮಾಡಿದಂತಹ ಆ ಭಗವಂತನ ಅಧಿಷ್ಠಾನಗಳು ಅದಿರೋದೇ ಸ್ಮರಣೆ ಮಾಡಿದರೆ, ಉಪಾಸನೆ ಮಾಡಿದರೆ ನಮಗೆ ಕ್ಷೇಮವನ್ನು ಕೊಡುವುದಕ್ಕಾಗಿ ಇರುವಂತಹ ಆ ಎಲ್ಲ ಪರಂಪರೆಯ ಪ್ರತಿಮೆಗಳು, ಅಧಿಷ್ಠಾನಗಳು, ಸಂಸ್ಥಾನದ ಪ್ರತಿಮೆಗಳು, ಆ ಎಲ್ಲ ಸಂಸ್ಥಾನದ ಪ್ರತಿಮೆಗಳಿಗೂ ಕೂಡ ತಕ್ಕ ಗೌರವವನ್ನು, ಯೋಗ್ಯವಾದಂತಹ ಗೌರವವನ್ನು, ಮಾನ ಮರ್ಯಾದೆಗಳನ್ನು ನೀಡಿ ಸಕಲ ಮಠದ ಎಲ್ಲ ಭಕ್ತರೂ ಕೂಡ ಎಲ್ಲರ ಬಗ್ಗೆ ವಿಶೇಷವಾದ ಆದರ ಗೌರವಗಳನ್ನು ಇಟ್ಟುಕೊಂಡು ಆ ಒಂದು ವಿಶೇಷವಾದ ಪುಣ್ಯಕ್ಕೆ ಭಾಗಿಗಳಾಗಬೇಕೇ ಹೊರತು ಯಾರೂ ಪಾಪಭಾಗಿಗಳಾಗುವ ಕಾರ್ಯಗಳನ್ನು ಮಾಡಬಾರದು. ಎಲ್ಲ ಸಂಸ್ಥಾನ ಪ್ರತಿಮೆಗಳ ಬಗ್ಗೆ ಆದರ ಗೌರವಗಳು, ಎಲ್ಲ ಟೀಕಾ ಟಿಪ್ಪಣಿಕಾರರ ಬಗ್ಗೆ ಆದರ ಗೌರವಗಳು, ಅವರು ಬರೆದ ಗ್ರಂಥಗಳ ಅಧ್ಯಯನವನ್ನು ಮಾಡಿ ತತ್ವಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅವರ ಮೇಲೇ ಆಕ್ಷೇಪಗಳನ್ನು ಮಾಡುವಂತಹ ಪ್ರವೃತ್ತಿಗಳು ಯಾವುದನ್ನು ಶಿಷ್ಯವರ್ಗದವರು, ಭಕ್ತವರ್ಗದವರು ಸರ್ವಥಾ ಮಾಡಬಾರದು. ಇದು ನಮ್ಮೊಬ್ಬರ ಅಭಿಪ್ರಾಯ ಅಲ್ಲ, ಇಲ್ಲಿ ಕುಳಿತ ಯತಿತ್ರಯರ ಎಲ್ಲರ ಅಭಿಪ್ರಾಯವೂ ಇದೇ ಆಗಿದೆ. ಆದ್ದರಿಂದ ಅದೆಲ್ಲವನ್ನು ತಡೆಯುವುದಕ್ಕೆ ರಾಮಮಂತ್ರದ ಜಪವನ್ನು ಎಲ್ಲರೂ ಮಾಡಿ, ಕುಳಿತರೆ ನಿಂತರೆ ರಾಮದೇವರ ಸ್ಮರಣೆ ಮಾಡಿ, ಬೇರೆ ವಿಚಾರಗಳೇ ತಲೆಯಲ್ಲಿ ಬರದೇ ಇರೋ ಹಾಗೆ ಎಲ್ಲರ ಮನಸ್ಸಿನಲ್ಲಿ ಬರುವ ಕೆಟ್ಟ ವಿಚಾರಗಳಿಗೆ ರಾಮ ಯಾವಾಗಲೂ ಬಾಣಗಳನ್ನು ಬಿಡ್ತಾ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ರಾಮನಾಮವನ್ನು ಜಪ ಮಾಡಿ, ಎಲ್ಲರಲ್ಲಿಯೂ ಯಾವಾಗಲೂ ಸಾತ್ವಿಕವಾದ ವಿಚಾರಗಳ ಅಭಿವೃದ್ಧಿಯಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಆ ಅಮೃತದ ವೃಷ್ಟಿಯನ್ನು ಮಾಡುತ್ತಾ ಆ ಸದ್ವಿಚಾರಗಳ ವೃಕ್ಷಗಳಿಗೆ ವಿಶೇಷವಾದಂತಹ ಫಲಪುಷ್ಪಗಳು ಬರುವಂತೆ ಶ್ರೀರಾಮಚಂದ್ರ ತನ್ನ ಕರಕಮಲಗಳಿಂದ ಅಮೃತದ ವೃಷ್ಟಿಯನ್ನು ಮಾಡಲಿ ಅಂತ ಶ್ರೀರಾಮನಾಮದ ಜಪವನ್ನು ಮಾಡಿ ಇಡೀ ದೇಶಕ್ಕೆ ಕ್ಷೇಮವನ್ನು, ಮಂಗಲವನ್ನು ನಾವೆಲ್ಲ ಬಯಸೋಣ. ಆ ದೃಷ್ಟಿಯಲ್ಲಿ ಇದು ಕೇವಲ ನಿಮಿತ್ತ ಮಾತ್ರ. ನವವೃಂದಾವನಕ್ಕೆ ಸಂಬಂಧಪಟ್ಟ ವಿವಾದಗಳ ಒಂದು ಇತಿಶ್ರೀಯನ್ನು ಮಾಡುವಂತಹ ಒಂದು ಶುಭ ಸಂಕಲ್ಪವನ್ನು ಮಾಡುವುದು ಮಾತ್ರ ಅಲ್ಲದೆ ಇತಿಶ್ರೀಯನ್ನು ಇವತ್ತು ಹಾಡಿದ್ದೇವೆ. ಇನ್ನು ಮುಂದೆ ಈ ತರಹದ ವಿವಾದಗಳು ಬರುವುದು ಬೇಡ. ಇನ್ನಿತರ ವಿವಾದಗಳನ್ನು ಅತ್ಯಂತ ಸ್ನೇಹ ಸೌಹಾರ್ದಗಳಿಂದ ನಾವು ಬಗೆಹರಿಸಿಕೊಳ್ಳುವುದಕ್ಕೆ ಇಬ್ಬರೂ ಕೂಡ ಸಿದ್ಧರಾಗಿದ್ದೇವೆ. ನಮ್ಮ ಕೂಡಲಿ
ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ರಘುವಿಜಯ ತೀರ್ಥರು ಕೂಡ ಈ ಒಂದು ಕಾರ್ಯದಲ್ಲಿ ಬಹಳ ವಿಶೇಷವಾಗಿ ಮೊದಲಿನಿಂದಲೂ ಇದಕ್ಕಾಗಿ ಅವರು ಪ್ರಯತ್ನವನ್ನು ಮಾಡ್ತಾ ಬಹಳಷ್ಟು ಉಭಯ ಮಠಗಳ ಸಂಪರ್ಕವನ್ನು ಮಾಡಿ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಸಲಹೆ ಸೂಚನೆಗಳನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯದಲ್ಲಿ ಅವರು ಈ ಸಾಮರಸ್ಯದಲ್ಲಿ ವಿಶೇಷವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಸುಬುಧೇಂದ್ರ ತೀರ್ಥರು ನಮ್ಮ ಮಿತ್ರವರ್ಯರು. ಸುಬುಧೇಂದ್ರ ತೀರ್ಥರು ಬಹಳ ವಿಶೇಷವಾಗಿ ಎಷ್ಟೇ ಭಿನ್ನಾಭಿಪ್ರಾಯಗಳು ಹಳೆಯದಿದ್ದರೂ ಕೂಡ ಅದೆಲ್ಲವನ್ನು ಮರೆತು ಮುಂದೆ ಒಳ್ಳೆಯ ಹೆಜ್ಜೆಯನ್ನು ಇಟ್ಟು ಸಮಾಜದಲ್ಲಿ ಒಂದು ಧರ್ಮದ ಪ್ರಚಾರದ ಕಾರ್ಯವನ್ನು ಮಾಡೋಣ, ಎಲ್ಲರಿಗೂ ಒಂದು ನೆಮ್ಮದಿಯ ವಾತಾವರಣವನ್ನು ನಿರ್ಮಾಣ ಮಾಡೋಣ ಅನ್ನುವುದಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಈ ಒಂದು ಕಾರ್ಯದಲ್ಲಿ ಬಹಳಷ್ಟು ವಿಶೇಷವಾಗಿ ಅವರು ಮುಂದೆ ಬಂದಿದ್ದಾರೆ. ಅವರು ಮಾಡುವ ಅಭಿವೃದ್ಧಿ ಕಾರ್ಯಗಳು ಬೇಕಾದಷ್ಟಿದೆ. ಮಂತ್ರಾಲಯಕ್ಕೆ ಸಾಕಷ್ಟು ಸಂದರ್ಭಗಳಲ್ಲಿ ಮಂತ್ರಾಲಯದ ಮಾರ್ಗವಾಗಿಯೇ ನಾವು ಸಂಚಾರವನ್ನು ಮಾಡುವ ಪ್ರಸಂಗಗಳು ಬೇಕಾದಷ್ಟಿರ್ತದೆ. ಆ ಎಲ್ಲ ಸಂದರ್ಭಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ನಮಸ್ಕಾರವನ್ನು ಮಾಡದೆ ಯಾವತ್ತಿಗೂ ಹೋಗೋದಿಲ್ಲ, ಒಳಗೆ ಹೋಗಿರೋದಿಲ್ಲ. ಆದರೆ ಹೊರಗಿನಿಂದ ನಮಸ್ಕಾರ ಮಾಡಿಯೇ ಹೋಗಿರ್ತೇವೆ. ರಾಯರು ಬಹಳ ದೊಡ್ಡವರು ಅನ್ನೋದಕ್ಕೆ ದೂರದಿಂದಲೇ ನಮಸ್ಕಾರ ಮಾಡ್ತಿದ್ವಿ. ಆದರೆ ಅಲ್ಲಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ನೋಡಲಿಕ್ಕೆ ಬಹಳ ಸಂತೋಷವಾಗ್ತದೆ. ಅಷ್ಟು ನಮ್ಮ ಸನಾತನ ಧರ್ಮದ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾದ ಮಂತ್ರಾಲಯದಲ್ಲಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸನಾತನ ಧರ್ಮದ ಪರವಾಗಿ ಅವರಿಗೆ ನಾವು ತಿಳಿಸ್ತೇವೆ. ಅಷ್ಟು ಉತ್ತಮವಾದ ಕಾರ್ಯಗಳನ್ನು ಅಲ್ಲಿ ಒಂದು ಮಾತ್ರ ಅಲ್ಲ, ಇನ್ನು ಅನೇಕ ಊರುಗಳಲ್ಲಿ ನಾನಾ ವಿಧವಾದ ಅಭಿವೃದ್ಧಿ ಕಾರ್ಯಗಳು, ಧರ್ಮ ಪ್ರಚಾರದ ಕಾರ್ಯಗಳು, ವಿಶೇಷವಾಗಿ ವೈಭವದ ಸುಧಾಮಂಗಳಗಳನ್ನೆಲ್ಲ ಮಾಡ್ತಾ ಸಾಕಷ್ಟು ಧರ್ಮದ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಗ್ರಂಥ ಪ್ರಕಾಶನ ಅವರು ಪೂರ್ವಾಶ್ರಮದಿಂದಲೂ, ನಾವು ಪೂರ್ವಾಶ್ರಮದಲ್ಲಿದ್ದಾಗ ಅವರು ಪೂರ್ವಾಶ್ರಮದಲ್ಲಿದ್ದಾಗಲಿಂದಲೂ ಸ್ನೇಹ ಬಹಳ. ಆ ತರಹದ ಗ್ರಂಥದ ಪ್ರಕಾಶನದ ಕಾರ್ಯದಲ್ಲಿ ಪೂರ್ವಾಶ್ರಮದಿಂದಲೂ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಈಗ ಇನ್ನೂ ವಿಶೇಷವಾಗಿ ಆ ಗ್ರಂಥದ ಪ್ರಕಾಶನವನ್ನು ಮಾಡಿ ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಭಕ್ತರಿಗೆ, ಜಿಜ್ಞಾಸುಗಳಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದೇ ರೀತಿಯ ಸೌಹಾರ್ದಯುತವಾದ ವಾತಾವರಣ ಇರಲಿ. ಇನ್ನೂ ಅನೇಕ ಸಣ್ಣ ಪುಟ್ಟ ವ್ಯಾಜ್ಯಗಳೆಲ್ಲ ಇವೆ. ಆ ಎಲ್ಲ ವ್ಯಾಜ್ಯಗಳನ್ನು ಕೂಡ ಹೀಗೇನೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದಕ್ಕಾಗಿ ಪರಿಶ್ರಮ ಪಟ್ಟವರು ಬೇಕಾದಷ್ಟು ಜನ ಇದ್ದಾರೆ. ಆ ಎಲ್ಲ ಉಭಯ ಮಠದ ಎಲ್ಲ ವಿದ್ವಾಂಸರು ಹಾಗೂ ಅನೇಕ ಗಣ್ಯರು, ಸದ್ಗೃಹಸ್ಥರು, ನಮ್ಮ ಗುತ್ತಲಾಚಾರ್ಯರವರು, ಕೂಸನೂರು ಆಚಾರ್ಯರು, ಗುತ್ತಲಾಚಾರ್ಯರವರು ಹಾಗೂ ಗಿರಿಯಾಚಾರ್ಯರು ಅವರನ್ನು ನಾವು ಬಹಳ ಮೊದಲಿನಿಂದಲೇ ನೋಡಿದ್ದೇವೆ. ಇಬ್ಬರೂ ಆಚಾರ್ಯರವರು ಬಹಳ ಮೊದಲಿನಿಂದ ಈ ಒಂದು ಶಾಸ್ತ್ರೀಯ ವಿಚಾರಗಳಲ್ಲಿಯೂ ಸರಿ, ಸ್ನೇಹ ಸೌಹಾರ್ದಗಳಿಂದ ಈ ವ್ಯಾಜ್ಯದ ವಿಚಾರದಲ್ಲಿಯೂ ಬಗೆಹರಿಸುವುದಕ್ಕೆ ಇದೇ ಬೆಂಗಳೂರು ಮಹಾನಗರದಲ್ಲಿ, ಗುಲ್ಬರ್ಗಾದಲ್ಲಿ, ಇನ್ನು ಅನೇಕ ಕಡೆಗೆ ನಮ್ಮ ಗುರುಗಳ ಕಾಲದಲ್ಲಿ ಸಂಧಾನಕ್ಕಾಗಿ ಸಾಕಷ್ಟು ವಿಚಾರ ವಿನಿಮಯಗಳನ್ನು ನಡೆಸಿದ್ದುಂಟು. ಅವರೆಲ್ಲರ ಆ ಪ್ರಯತ್ನದ ಫಲ ಇವತ್ತು ನಡೀತಾ ಇದೆ. ಆ ಎಲ್ಲ ಹಿರಿಯ ಆಚಾರ್ಯರಿಗೂ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ, ಆಯುರಾರೋಗ್ಯಾದಿಗಳನ್ನು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಅದರಂತೆ ಮಾಹುಲಿ ಆಚಾರ್ಯರು ಬಹಳ ಹಿಂದೆ, ಮಾಹುಲಿ ಗೋಪಾಲಾಚಾರ್ಯರು ಸರಿ, ಮಾಹುಲಿ ಆಚಾರ್ಯರು ಸರಿ, ಎಲ್ಲರೂ ಕೂಡ ಇದಕ್ಕಾಗಿ ವಿಶೇಷವಾಗಿ ಪ್ರಯತ್ನವನ್ನು ಎಷ್ಟೋ ದಿನಗಳಿಂದ ಮಾಡಿದ್ದಾರೆ. ಇಲ್ಲಿರುವ ಎಲ್ಲ ಹಿರಿಯ ವಿದ್ವಾಂಸರು, ನಮ್ಮ ಪ್ರಭಂಜನಾಚಾರ್ಯರು, ಸತ್ಯಗಿರಿ ಧೀರೇಂದ್ರಾಚಾರ್ಯರು, ಭೀಮಸೇನಾಚಾರ್ಯರು, ಆನಂದ ತೀರ್ಥಾಚಾರ್ಯ, ನಾಗಸಂಪಿಗೆ ನರಸಿಂಹಾಚಾರ್ಯರು, ಇವರೆಲ್ಲ ವಿಶೇಷವಾಗಿ ಇದಕ್ಕಾಗಿ ಪ್ರಯತ್ನವನ್ನು ಪಟ್ಟವರಿದ್ದಾರೆ. ನಮ್ಮ ಗಣ್ಯರಲ್ಲಿ ಪ್ರಹ್ಲಾದ ಜೋಶಿಯವರು, ನಮ್ಮ ಮಂತ್ರಿಗಳಾದಂತಹ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ ಜೋಶಿಯವರು ನಮ್ಮವರೇ. ಕೇಂದ್ರ ಮಂತ್ರಿಗಳಾದದ್ದು ನಮಗೆ ಬಹಳ ಅಭಿಮಾನದ ಸಂಗತಿ.
ಈ ನಮ್ಮವರೇ ಆದದ್ದು ಅಭಿಮಾನದ ಸಂಗತಿ ಅಂತ ನಾವಷ್ಟೇ ಹೇಳೋದಲ್ಲ, ದೇಶದೊಳಗಿರುವ ಎಲ್ಲ ಸನಾತನಿಗಳು ಇದೇ ಮಾತನ್ನು ಹೇಳ್ತಾರೆ, ನಮ್ಮವರೇ ಕೇಂದ್ರ ಮಂತ್ರಿಗಳಾದದ್ದು ಅಭಿಮಾನದ ಸಂಗತಿ ಅಂತ. ಅಷ್ಟು ಅಭಿಮಾನದ ಮಂತ್ರಿಗಳಾಗಿದ್ದು ಈ ಒಂದು ಸಮಾಗಮಕ್ಕೆ ಎಷ್ಟೋ ವರ್ಷಗಳಿಂದ ಮೊಟ್ಟ ಮೊದಲು ಸತ್ಯಬೋಧರ ಸನ್ನಿಧಾನದಲ್ಲಿ ಸವಣೂರದಲ್ಲಿ ನಮ್ಮ ಪ್ರಹ್ಲಾದ ಜೋಶಿಯವರು ಬಂದು ಈ ಸಮಾಗಮದ ಬಗ್ಗೆ ವಿಚಾರ ವಿನಿಮಯಗಳನ್ನು ನಡೆಸಿದರು. ಮಂಗೇಶ್ ಅವರು ಹಾಗೂ ಪ್ರಹ್ಲಾದ ಜೋಶಿಯವರು ಇವರೆಲ್ಲ ಬಂದು ಅಲ್ಲಿ ವಿಚಾರ ವಿನಿಮಯಗಳನ್ನು ಮಾಡಿದ್ದುಂಟು. ಆಗಿನಿಂದ ನಿರಂತರವಾದ ಅವರ ಪ್ರಯತ್ನ ಇದೆ. ಅದರಂತೆ ನಮ್ಮ ಡಾಕ್ಟರ್ ಎಂ ಜೋಶಿಯವರು ಹುಬ್ಬಳ್ಳಿಯಲ್ಲಿದ್ದು ವಿಶೇಷವಾಗಿ ಇದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ದಿನೇಶ್ ಕುಮಾರ್ ಅವರು ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿ ಈಗಲೂ ಅವರು ಮುಂಬೈ ಮಹಾನಗರದಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿನಿಂದಲೂ ಇದಕ್ಕಾಗಿ ಪರಿಶ್ರಮವನ್ನು ಪಟ್ಟವರು. ಅದರಂತೆ ನಮ್ಮ ಭಾಸ್ಕರ ರಾಯರು ಹಾಗೂ ಶ್ರೀಧರ್ ರಾಯರು ನಿವೃತ್ತ ನ್ಯಾಯಾಧೀಶರು ಇವರೆಲ್ಲ ಇದಕ್ಕಾಗಿ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟಿದ್ದಾರೆ. ವಿಶ್ವೇಶ್ವರ ಭಟ್ಟವರು ಕೂಡ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿದ್ದು ಇದರ ಬಗ್ಗೆ ವಿಶೇಷವಾಗಿ ಅಪೇಕ್ಷೆಯನ್ನು ಮೊದಲಿನಿಂದಲೂ ವ್ಯಕ್ತ ಮಾಡಿದವರು. ಇನ್ನನೇಕ ಹಿರಿಯರಿದ್ದಾರೆ, ನಮ್ಮ ಕೃಷ್ಣ ಕೊಲ್ಹಾರ ಕುಲಕರ್ಣಿ ಮೊದಲಾದವರು. ಆ ಎಲ್ಲ ಹಿರಿಯರಿಗೂ ವಿಶೇಷವಾಗಿ ದೇವರ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಹಿಂದಿನಿಂದ ಈ ವ್ಯಾಜ್ಯದ ಬಗ್ಗೆ ಸಾಕಷ್ಟು ವಿಚಾರ ವಿನಿಮಯಗಳನ್ನು ನಡೆಸಿ ಇದು ಒಂದು ಹಂತಕ್ಕೆ ಬರುವಂತೆ ಪ್ರಯತ್ನ ಮಾಡಿದವರೆಲ್ಲ ಇದ್ದಾರೆ. ಅವರನ್ನು ಯಾರನ್ನೂ ಮರೆಯುವಂತಿಲ್ಲ. ನಮ್ಮ ಕೋಲಾರ ರಾಮರಾಯರು, ಜಯವಿಠಲ ಕೋಲಾರವರು ಹಾಗೂ ಇನ್ನನೇಕ, ಈಗ ಅಯೋಧ್ಯ ರಾಮಾಚಾರ್ಯರು, ಸಗರ ಕೃಷ್ಣ ಅವರು, ಇದೀಗ ನಮ್ಮ ಯುವಕರಾದ ಆದರೆ ಸೀನಿಯರ್ ಅಡ್ವೊಕೇಟ್ ಆಗಿರತಕ್ಕಂತಹ ನಮ್ಮ ಅಮಿತ್ ದೇಶಪಾಂಡೆ ಅವರು ಹಾಗೂ ನಮ್ಮ ದಿಲ್ಲಿಯ ಸೌರಭ ಅವರು ಬಹಳಷ್ಟು ಇದಕ್ಕಾಗಿ ಅವರು ಪರಿಶ್ರಮವನ್ನು ಪಟ್ಟು ಈ ವ್ಯಾಜ್ಯ ಒಂದು ಹಂತಕ್ಕೆ ಬರೋ ಹಾಗೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ದೇವರ ವಿಶೇಷ ಅನುಗ್ರಹವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಸಮಾಗಮ ಆಗಬೇಕು ಅನ್ನೋದಕ್ಕೆ, ಈ ಸಮಾಗಮ ಆಗುವುದಕ್ಕೋಸ್ಕರ ನಮ್ಮ ಈ ಕೋವಿಡ್ ಬಂದಾಗ ಆ ಸಮಯದಲ್ಲಿ ನಾವು ಸೋನ್ ಗ್ರಾಮದಲ್ಲಿ ಇದ್ವಿ, ಮಂತ್ರಾಲಯದಲ್ಲಿ ಸುಬುಧೇಂದ್ರರಿದ್ದರು. ಇಬ್ಬರ ಮಧ್ಯದಲ್ಲಿಯೂ ಈ ಸಂದೇಶಗಳನ್ನು, ವಿಚಾರ ವಿನಿಮಯಗಳನ್ನು ಮುಟ್ಟಿಸ್ತಾ ಹೇಗಾದರೂ ಈ ಸಂಧಾನ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಈ ಪ್ರಯತ್ನವನ್ನು ನಮ್ಮ ಶರತ್ಚಂದ್ರ ಅವರು ಹಾಗೂ ಶ್ರೀನಿವಾಸ ಕಸಬೆಯವರು ಅಲ್ಲಿ ಅನೇಕ ಬಾರಿ ಬಂದು ಹೋಗಿದ್ದಾರೆ. ಹಾಗೂ ಸೀತಾರಾಮ ಅವಧಾನಿಯವರು. ಇದೀಗ ಇವರೆಲ್ಲರ ಜೊತೆಗೆ ಅವತ್ತಿನಿಂದಲೂ ನಮ್ಮ CYV ರವಿಯವರು ಬಹಳ ವಿಶೇಷವಾಗಿ ನಿಜವಾಗಿಯೂ ಹಗಲು ರಾತ್ರಿ ಪ್ರಯತ್ನವನ್ನು ಮಾಡಿ ಇದನ್ನು ಒಂದು ರೂಪಕ್ಕೆ ಬರೋ ಹಾಗೆ ವಿಶೇಷವಾಗಿ ಪ್ರಯತ್ನ ಮಾಡಿದ್ದಾರೆ. ಅದರಂತೆ ನಮ್ಮ ಗುರುಪ್ರಸಾದ್ ಅವರು ಬಹಳಷ್ಟು ಈ ಕಾರ್ಯದಲ್ಲಿ ತಮ್ಮದೇ ಆದಂತಹ ವಿಶೇಷವಾದ ಪ್ರಯತ್ನವನ್ನು ಮಾಡಿ ಇದನ್ನು ಸಾಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಹರಿವಾಯು ಗುರುಗಳ ವಿಶೇಷ ಅನುಗ್ರಹ ಆಗಲಿ. ಮತ್ತು ನಮ್ಮ ಸಂತೋಷ್ ಅವರೂ ಕೂಡ ಬಹಳಷ್ಟು ಈ ಕಾರ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಮುಂದಿನ ನಮ್ಮ ಎಲ್ಲ ಈ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವಂತಹ ಅಪ್ರಮೇಯಾಚಾರ್ಯ ವಿಶೇಷವಾಗಿ ಯುವಕರಾಗಿದ್ದು ಸುಧಾ ಗ್ರಂಥದ ಅಧ್ಯಯನವನ್ನು ಮಾಡ್ತಾ ಇದ್ದು ಇನ್ನು ಶೀಘ್ರದಲ್ಲಿಯೇ ಸುಧಾಮಂಗಲವನ್ನು ಮಾಡಿ ಸುಧಾ ಪರೀಕ್ಷೆಯನ್ನು ಕೊಡಲಿಕ್ಕಿದ್ದಾರೆ. ಅವರ ಪರೀಕ್ಷೆಯನ್ನು ನಾವು ಮಾಡುವವರಿದ್ದೇವೆ. ಚೆನ್ನಾಗಿ ಅವರು ಸುಧಾ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ ಅಂತ ಇವತ್ತೇ ಘೋಷಣೆಯನ್ನು ಮಾಡ್ತೇವೆ. ಅಷ್ಟು ಚೆನ್ನಾಗಿ ಅವರು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ಕೇಳಿದ್ದೇವೆ. ಚೆನ್ನಾಗಿ ಅಧ್ಯಯನವನ್ನು ಮಾಡಿಸಲಿ. ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹದಿಂದ ಅವರು ಪ್ರಕಾಶಕ್ಕೆ ಬರಲಿ, ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇಲ್ಲಿ ಅನೇಕ ಗಣ್ಯರು ಬಂದಿದ್ದೀರಿ ಹಾಗೂ ಇಲ್ಲಿ ಬಂದಂತಹ ಅನೇಕ ಭಕ್ತರು, ನೀವೆಲ್ಲರೂ ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಈ ಎಲ್ಲ ಮಠಗಳ ಒಂದು ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ದವರು. ಎಲ್ಲರಿಗೂ ಕೂಡ
ಹರಿವಾಯುಗುರುಗಳ ಅನುಗ್ರಹದಿಂದ ವಿಶೇಷವಾದ ತತ್ವಜ್ಞಾನದ ಅಭಿವೃದ್ಧಿಯಾಗಲಿ. ಈ ವಿಧವಾದ ಧರ್ಮದ ಕಾರ್ಯಗಳಲ್ಲಿ ಆಸಕ್ತರಾಗುವಂತಹ ಒಂದು ಶಕ್ತಿಯನ್ನು ಎಲ್ಲರಿಗೂ ದೇವರು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೆ. ನಮ್ಮ ಜೈ ಪಂಡಿತ ಸತ್ಯಧ್ಯಾನಾಚಾರ್ಯ ಕಟ್ಟಿ, ನಮ್ಮ ವಿದ್ಯಾಧೀಶಾಚಾರ್ಯರು, ದಿವಾಣರು, ಶಶಿಧರಾಚಾರ್ಯರು ಈ ಕಾರ್ಯಗಳಲ್ಲಿ ಬಹಳ ವಿಶೇಷವಾಗಿ ಈ ಎಲ್ಲ ಸಂಧಾನದ ಕಾರ್ಯದಲ್ಲಿಯೂ ಸರಿ, ಇನ್ನುಳಿದ ಕಾರ್ಯಗಳಲ್ಲಿಯೂ ಅಹರ್ನಿಶಿ ಪ್ರಯತ್ನವನ್ನು ಮಾಡಿ ಇದರ ಒಂದು ರೂಪಕ್ಕೆ ಈ ಸಂಧಾನದ ಸೂತ್ರಗಳು ಬರಬೇಕಾಗಿದ್ದರೆ ಅದೆಷ್ಟು ಬಾರಿ ಅದರ ಬಗ್ಗೆ ವಿಮರ್ಶೆ ನಡೆದಿದೆ ಅಂತನ್ನುವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲ ಕಾರ್ಯಗಳಲ್ಲಿ ಅವರು ಸಕ್ರಿಯ. ಅಂತಹ ಅವರೆಲ್ಲರಿಗೂ ವಿಶೇಷವಾಗಿ ದೇವರ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಜೈ ಶ್ರೀರಾಮ್. ರಾಮನಾಮ ಸ್ಮರಣೆಯನ್ನು ಮಾಡಿ. ರಾಮ 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 ರಾಮ